ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೇನೆ. ಗೈಸ್ ಇವತ್ತು ಟ್ಯೂಸ್ಡೇ. ಇವತ್ತು ಬೆಳಿಗ್ಗೆ ಒಳ್ಳೆ ಬಿಸಿಲು ಬೀದಿದೆ. ಇನ್ನು ಗೊತ್ತಿಲ್ಲ ಹೇಗೆ ಅಂತೇಳಿ. ಮಳೆ ನಿನ್ನೆ ಸಂಜೆ ಕೂಡ ಗುಡುಗು ಮಿಂಚು ಬರ್ತಾ ಇತ್ತು, ಬಟ್ ಮಳೆ ಬಂದಿರಲಿಲ್ಲ. ಅಷ್ಟೇ, ಗುಡುಗು ಮಿಂಚು ಮಾತ್ರ. ಒಳ್ಳೆ ಗಾಳಿ ಎಲ್ಲ ಇತ್ತು. ಮತ್ತೆ ಇವತ್ತು ನೋಡ್ಬೇಕು, ಬೆಳಿಗ್ಗೆನೆ ಬಿಸಿಲು ಬಿದ್ದಿದೆ. ಹಾಗೆ ನಮಗೆ ಕೆಲಸದವರು ಬಂದಿದ್ದಾರೆ ಗೈಸ್, ತೆಂಗಿನಕಾಯಿ ತೆಗಿಲಿಕ್ಕೆ ಬಂದಿದ್ದಾರೆ. ಸೊ ಈಗ ಪದಾರ್ಥದ್ದು ಚರ್ಚೆ ಆಗ್ತಾ ಉಂಟು. ಏಡಿ ತಂದಿದ್ವಿ ನಿನ್ನೆ, ಮಗ ಸುಕ್ಕ ಮಾಡ್ಬೇಕಂತೇಳಿ. ಇವತ್ತು ಇವರು ಕೆಲಸದವರು ಬರೋದು ನಮಗೆ ಗೊತ್ತಿರಲಿಲ್ಲ. ಸಡನ್ ಆಗಿ ಬಂದರು, ಬರ್ತೇನೆ ಅಂತ ಹೇಳಿದ್ರು, ಇವತ್ತು ಅಂತೇಳಿ ಗೊತ್ತಿರಲಿಲ್ಲ. ಹಾಗೆ ನಾವು ಏಡಿ ತಗೊಂಡು ಬಂದಿದ್ವಿ ನಿನ್ನೆ ಸಂಜೆ. ಹಾಗೆ ಅದನ್ನು ಸುಕ್ಕ ಮಾಡಿದರೆ ಸಾರು ಮಾಡಬೇಕು, ಪದಾರ್ಥ ಮಾಡಿದರೆ ಏನು ಮಾಡಬೇಕಂತಲಿಲ್ಲ. ಹಾಗೆ ನನ್ನ ಮಗನಿಗೆ ಸುಕ್ಕವೇ ಆಗಬೇಕಂತೆ, ಸುಕ್ಕ ಮಾಡಿ ಸಾರು ಮಾಡಬೇಕಂತೆ. ಸೊ ಹಾಗೆ ಇವತ್ತು ಎರಡು ಕೆಲಸ ಈಗ ಸ್ಟಾರ್ಟ್ ಮಾಡಿದ್ದೇನೆ. ಗೈಸ್ ನೋಡಿ, ಏಡಿ ನಾನು ಕಟ್ ಮಾಡಿದೆ. ನನಗೆ ಫುಲ್ಲು ತೋರಿಸಲಿಕ್ಕೆ ನೆನಪೇ ಆಗಲಿಲ್ಲ. ಬೇಗ ಕಟ್ ಮಾಡಿ ಎಲ್ಲ ತೊಳೆದೆಲ್ಲ ತಂದೆ. ನೋಡಿ, ಒಳ್ಳೆದುಂಟು, ಒಳ್ಳೆ ಮಾಂಸ ಕೂಡ ಇದೆ. ಇದನ್ನು ಸುಕ್ಕ ಮಾಡುವ. ನನ್ನ ಸಾರು ಕೂಡ ಆಯಿತು. ಇನ್ನು ಇದಕ್ಕೆ ಒಗ್ಗರಣೆ ಕೊಟ್ಟರೆ ಆಯಿತು. ತುಂಬ ನಾನು ಇದು ಮಾಡಿದ್ದೇನೆ, ಅದು ಬೇಳೆ ಎಲ್ಲ ಬೇಯಿಸಿದ್ದೇನೆ. ನೋಡಿ, ಏಡಿ ಸುಕ್ಕ ಕೂಡ ಫೈನಲಿ ರೆಡಿ ಆಯಿತು. ನೋಡಿ, ಘಮ ಘಮ ಅಂತ ಅನಿಸ್ತಾ ಇದೆ. ಅಂದರೆ ಇದು ನಾನು ಸ್ವಲ್ಪ ಬಜೆ ಅಂತೇಳಿ ಮಾಡಿದ್ದು. ಇದೊಂದು ನೋಡಿ ಗೈಸ್, ಫ್ರೂಟು ನಮಗೆ ನೇಬರ್ಸ್ ಕೊಟ್ಟದ್ದು. ಇದು ಫಾರಿನಲ್ಲಿ ಇಲ್ಲಿ ಕೂಡ ಸಿಗ್ಬೋದು, ಫಾರಿನಿಂದ ತಂದದಂತೆ. ಸೊ ಅದು ನೋಡಿ ಯಾವ ರೀತಿ ಇದೆ ಅಂತೇಳಿ. ಒಂಥರ ಭಾಗ ಆದಾಗೆ ತುಂಬ ಒಳ್ಳೆ ಉಂಟು ಗೈಸ್. ಅದು ತಿನ್ನಲಿಕ್ಕೆ ಒಳಗೆ ಒಂಥರ ಬೀಜದಾಗೆ. ಇದನ್ನು ಹೀಗೆ 2 ಭಾಗ ಮಾಡಬೇಕು. ನೋಡಿ, ಭಾಗ ಮಾಡಿದೆ. ಏನಾದರೂ ಹಿಡ್ಕೊಂಡು ಗುದ್ದಬೇಕು, ಇಲ್ಲದ್ರೆ ಆಗೋದಿಲ್ಲ. ಬಾಯಲ್ಲೆಲ್ಲ ತುಂಬ ಕಷ್ಟ. ನೋಡಿ, ಅದು ತುಂಬ ಒಳ್ಳೆದುಂಟು ಗೈಸ್. ನೋಡಿ, ಇಡೀ ಸಿಕ್ಕಿದರೆ ತುಂಬ ಒಳ್ಳೆ ಆಗ್ತದೆ ಆ ಬೀಜ. ನೋಡಿ, ಅದು ಫ್ರೈ ಮಾಡಿದಾರ ಏನೇ ಅಂತ ಗೊತ್ತಿಲ್ಲ. ಅದು ನಾನು ಫಸ್ಟ್ ಟೈಮ್ ತಿನ್ನೋದು, ಇಷ್ಟ ತನಕ ತಿಂದಿರಲಿಲ್ಲ. ನೋಡಿ ನೋಡಿ, ಅದರ ಸಿಪ್ಪೆ ನೋಡಿ ಎಷ್ಟು ದಪ್ಪ ಇದೆ ಗೈಸ್. ನೋಡಿ, ದಪ್ಪ ಇದೆ, ಅದರೊಳಗೆ ಇರುವ ಬೀಜ ಅದು. ನೋಡಿ, ಫುಲ್ಲು ಯಾವ ರೀತಿ ಇರ್ತದೆ, ಆಫ್ ಯಾವ ರೀತಿ ಇದೆ ನೋಡಿ, ಎಷ್ಟು ದಪ್ಪ ಇದೆ ಅಂತೇಳಿ ಇಲ್ಲ. ನೋಡಲಿಕ್ಕೆ ಕೂಡ ತುಂಬ ಚೆನ್ನಾಗಿದೆ ಗೈಸ್. ನೋಡಿ, ಮಳೆ ಬರ್ತಾ ಇದೆ. ನಾನು ಹೇಳಿದ್ದೆ ಇವತ್ತು ಬೇಗ ಮಳೆ ಬರ್ತದೆ ಏನೋ ಅಂತ. ಗಂಟೆ 3:30 ಕಳೆದಿದೆ, 4 ಹತ್ತಿರ ಆಗಿದೆ. ಇವಾಗ ಮಳೆ ಬರ್ತಾ ಉಂಟು. ನೋಡಿ, ನಿಮಗೆ ಕಾಣ್ತಿರ್ಬೋದು ಅಲ್ಲಿ ಹಿಂದೆ ಬದಿ ನದಿಯ ಪಕ್ಕ. ನೋಡಿ, ಅಲ್ಲಿ ಕಲ್ಲು ಎಲ್ಲ ಎಷ್ಟು ಮೇಲೆ ಬಿದ್ದಿದೆ ಗೈಸ್, ಅಷ್ಟು ತುಂಬ ನೀರು ಕೆಳಗೆ ಇಳಿದಿದೆ. ನೋಡಿ, ಅಲ್ಲಲ್ಲಿ ಮೋಡ ಕೂಡ ಇದೆ. ತುಂಬ ಒಳ್ಳೆ ಮಳೆ ಅಂತೇಳಿ ಬರೋದಿಲ್ಲ, ಅಲ್ಪ ಸ್ವಲ್ಪ ಮಳೆ ಬರುವಾಗ ಅದರ ಮಳೆಯ ಪರಿಮಳವೇ ಬೇರೆ, ಒಂಥರ ಖುಷಿಯಾಗುತ್ತೆ. ನಾನು ಈಗ ಟೀಗಿಟ್ಟಿದ್ದೇನೆ, ಸಂಜೆ ಟೀ ಮಾಡುವ ಅಂತ ಹೇಳಿ. ಬಿಸ್ಕಿಟ್, ಇದು ಕೇಕ್ ಇದೆ, ಪೈನಾಪಲ್ ಸ್ಲೈಸ್ ಕೇಕ್. ನೋಡಿ ಗೈಸ್, ಮೋಡ ರಿಟರ್ನ್ ಕತ್ತಲೆವೇ ಆಯಿತು. ಒಂದು ಮಳೆ ಬಂದು ನಿಂತದಷ್ಟೇ, ಈಗ ರಿಟರ್ನ್ ಇನ್ನೊಂದು ಕತ್ತಲೆ ಆಗಿದೆ. ನಮ್ಮ ಬೆಕ್ಕು ನೋಡಿ ಆಲೋಚನೆ ಮಾಡ್ತಾಳೆ ಎಲ್ಲಿ ಹೋಗುದು ಅಂತೇಳಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಗೈಸ್, ನಿನ್ನೆ ನೈಟು ತುಂಬ ಒಳ್ಳೆ ಮಳೆ ಬಂದಿತ್ತು. ಹಾಗೆ ಇವತ್ತು ನಮಗೆ ನೀರು ಬಿಡಲಿಕ್ಕಿತ್ತು ತೋಟಕ್ಕೆ, ನಾವು ಬಿಡಲಿಲ್ಲ. ತುಂಬ ಒಳ್ಳೆ ಮಳೆ ಇತ್ತು, ಗುಡುಗು ಮಿಂಚು ಮತ್ತು ಮಳೆ ಎಲ್ಲ ಜೋರಿತ್ತು ನಿನ್ನೆ ರಾತ್ರಿ. ಹಾಗೆ ಸ್ವಲ್ಪ ಒಳ್ಳೆ ನಿದ್ದೆ ಎಲ್ಲ ಬಂದಿದೆ. ಮತ್ತು ಇವತ್ತು ಕೂಡ ಅಷ್ಟೊಂದು ಸೆಕೆ ಇಲ್ಲ, ಬಿಸಿಲು ಬಿದ್ದಿದೆ. ಸ್ವಲ್ಪ ಹೊತ್ತು ಮೋಡ ಇತ್ತು ಬೆಳಿಗ್ಗೆ, ಮತ್ತು ಬಿಸಿಲು ಬಿದ್ದಿದೆ ಒಳ್ಳೆಯದಾಗಿ. ಹಾಗೆ ಸೆಕೆ ಆಗ್ತದೆ, ಬಟ್ ಇಷ್ಟೋ ತನಕ ಇದ್ದಷ್ಟು ಸೆಕೆ ಇಲ್ಲ. ಹಾಗೆ ಸ್ವಲ್ಪ ಕೋಲ್ಡ್ ಅಂತ ಅನಿಸ್ತದೆ. ಇಲ್ಲದ್ರೆ ನಾವು ನೆಲದಲ್ಲೇ ಖಾಲಿ ಮಲಗ್ತಾ ಇದ್ವಿ. ನಿನ್ನೆ ನಾವು ಬೆಡ್ಡಲ್ಲಿ ಮಲಗಿದ್ದು, ಚಳಿ ಆಗ್ತಾ ಇತ್ತು. ಇಲ್ಲದಿದ್ದರೆ ಸೆಕೆಗೆ ಬೆಡ್ಡಲ್ಲಿ ಮಲಗ್ತಾ ಇರಲಿಲ್ಲ. ಹಾಗೆ ಇವತ್ತು ಸ್ವಲ್ಪ ಕೂಲ್ ಅಂತ ಅನಿಸ್ತದೆ.
ಹಾಗೆ ನಿನ್ನೆ ರಾತ್ರಿ ತುಂಬ ಹೊತ್ತು ಬಂದಿತ್ತು, ಒಳ್ಳೆ ಫುಲ್ಲು ತೋಟ ಎಲ್ಲ ಒಳ್ಳೆ ತಂಪಾಗಿದೆ. ಹಾಗೆ ಇವತ್ತು ನೀರು ಬಿಡಲಿಲ್ಲ ಮಳೆ ಬಂದ ಕಾರಣ. ಇವತ್ತು ಕೂಡ ಸಂಜೆ ಇದೆ ಏನೋ ಗೊತ್ತಿಲ್ಲ, ಒಂಥರ ಆಗ್ತದೆ ಮೋಡ ಎಲ್ಲ. ಬೇಗ ಇರ್ಬೋದೇ ಏನೋ. ನಿನ್ನೆ 3 ಗಂಟೆ 3:15 ಆಗುವಾಗ ಸ್ಟಾರ್ಟ್ ಆಗಿದೆ. ಮತ್ತೆ ಬಂದು 2 ಸಲ ಬಂದು ನಿಂತು ಮತ್ತೆ ನೈಟ್ 9:30 ಕಳೆದಾಗ ಸ್ಟಾರ್ಟ್ ಆದದ್ದು ಮಳೆ. ಗುಡುಗು ಮಿಂಚೆಲ್ಲ ಜೋರಿತ್ತು. ಹಾಗೆ ಇವತ್ತು ಬೆಳಿಗ್ಗೆ ನಾನು ಇದರ ಮೊದಲು ನಾನು ವಿಡಿಯೋಯಲ್ಲಿ ತೋರಿಸಿದ್ದೆ, ಇದು ಗೋಧಿ ಹಿಟ್ಟು ಉಂಟಲ್ಲ ಅದರದ್ದು ದೋಸೆ ಮಾಡೋದು. ಗೋಧಿ ಹಿಟ್ಟು ನಾವು ಚಪಾತಿ ಮಾಡ್ತೇವಲ್ಲ, ಅದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಉಪ್ಪು ಮತ್ತು ತೆಂಗಿನಕಾಯಿ ತುರಿ ಅದು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಮಾಡುವುದು. ತುಂಬ ಒಳ್ಳೆ ಆಗ್ತದೆ, ತುಂಬ ಟೇಸ್ಟ್ ಅದು ಕೂಡ. ಹಾಗೆ ಬೆಳಿಗ್ಗೆ ಹೊತ್ತು ಹಾಗೆ ಮಾಡಿದ್ದು. ಮತ್ತು ಸುಂದರನ್ನ ಇದ್ದರು, ಇದು ತೆಂಗಿನಕಾಯಿ ಕೊಯ್ಲಿಕ್ಕೆ ನಿನ್ನೆ ಕೂಡ ಬಂದಿದ್ದರು. ಸೆಕೆಗೆ ನಿನ್ನೆ ಆಗ್ತಾ ಇರಲಿಲ್ಲ, ಅವರು ಹಾಫ್ ಡೇ ಮಾಡಿ ಹೋಗಿದ್ದರು. ಇವತ್ತು ಕೂಡ ಬಂದಿದ್ದಾರೆ. ಇವತ್ತು ಹಾಫ್ ಡೇ ಮಾಡ್ತಾರೋ ಫುಲ್ ಡೇ ಮಾಡ್ತಾರೋ ಗೊತ್ತಿಲ್ಲ. ಹಾಗೆ ನಾನು ದೋಸೆ ಮಾಡಿದ್ದು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ದೋಸೆ ಮಾಡೋದಕ್ಕೆ ಎಣ್ಣೆ ಹಾಕಬಾರ್ದು, ಕಾವಲಿಗೆ ಎಣ್ಣೆ ಹಾಕದೇ ಮಾಡಬೇಕು. ಮೇಲಿಂದ ಮತ್ತೆ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದರೆ ನಮಗೆ ಅದನ್ನು ಸೌಟಲ್ಲಿ ಇದು ಫುಲ್ ಅಗಲ ಮಾಡಲಿಕ್ಕೆ ಆಗೋದಿಲ್ಲ. ದೋಸೆಯನ್ನು ಅಲ್ಲಿ ಅದು ಅಂಟಿಕೊಳ್ತದೆ ಎಣ್ಣೆಗೆ. ಎಣ್ಣೆ ಹಾಕದೇ ದೋಸೆ ಮಾಡಬೇಕು, ಆವಾಗ ಚೆನ್ನಾಗಿ ಒಂದು ರೌಂಡ್ ಆಗಿ ಬರ್ತದೆ. ಮತ್ತು ದಪ್ಪ ಕೂಡ ಅಲ್ಲ, ತೆಳು ಕೂಡ ಅಲ್ಲ, ಅದಾದಲ್ಲಿ ಇರಬೇಕು. ಮತ್ತು ಇದು ಮೇಲಿಂದ ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು. ಮತ್ತು ಲಾಸ್ಟಿಗೆ ಮತ್ತು 2 ಸೈಡು ಕೂಡ ಮಗುಚಿ ಹಾಕಬೇಕು, ತುಂಬ ಟೇಸ್ಟ್ ಆಗ್ತದೆ. ತೋರಿಸ್ತೇನೆ ನೋಡಿ ಗೈಸ್. ಇದು ನಾನು ಬೆಳಿಗ್ಗೆ ಸ್ವಲ್ಪ ಮಾಡಿ ಇದ್ದೆ, ಮತ್ತು ಈಗ ನೆಕ್ಸ್ಟ್ 10 ಗಂಟೆ ಇದಕ್ಕೆ ಮಾಡ್ತಾ ಇದ್ದೇನೆ. ಈಗ ನಿಮ್ಮ ಜೊತೆ ಶೇರ್ ಮಾಡುವ. ನೋಡಿ ಗೈಸ್, ಇಷ್ಟು ತೆಳುವಾಗಿ ಆಗಬೇಕು, ಇಲ್ಲದಿದ್ದರೆ ಅದು ನಮಗೆ ಕಾವಲಲ್ಲಿ ರೌಂಡ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಅಲ್ಲೇ ಮುದ್ದೆ ಮುದ್ದೆ ಆಗ್ತದೆ. ನೋಡಿ ಇಷ್ಟು ಸಾಫ್ಟಾಗಿ ಬಂದಿದೆ ನೋಡಿ, ತುಂಬ ಒಳ್ಳೆ ಆಗ್ತದೆ ಗೈಸ್. ಈ 3 ಐಟಮ್ ಹಾಕಿ ಮಾಡಿದರೆ ಇದರ ಟೇಸ್ಟೇ ಬೇರೆ. ನೋಡಿ ಯಾವ ರೀತಿ ಆಗಿದೆ ನೋಡಿ. 2 ಸೈಡು ಮಗುಚಿ ಹಾಕಬೇಕು, ತುಂಬ ಅಂದರೆ ತುಂಬಾ ಟೇಸ್ಟ್. ನೋಡಿ ಕಾವಲಿ ಒಳ್ಳೆ ಬಿಸಿ ಆಗಬೇಕು ಮಾತ್ರ, ಒಳ್ಳೆ ಬಿಸಿ ಆದ ನಂತರ ಹಾಕಬೇಕು, ಇಲ್ಲದಿದ್ದರೆ ಅದು ಅಲ್ಲೇ ಒಂಥರ ಅಂಟಾಗಿ ಇರ್ತದೆ. ನೋಡಿ ಈಗ ಎಣ್ಣೆ ಹಾಕದೇ ಚೆನ್ನಾಗಿ ರೌಂಡ್ ಬರ್ತದೆ ನೋಡಿ. ನಮಗೆ ರೌಂಡ್ ಮಾಡಲಿಕ್ಕೆ ಆಗ್ತದೆ. ಎಣ್ಣೆ ಹಾಕಿದರೆ ಅದು ಅಲ್ಲೇ ನಿಲ್ತದೆ, ಆಗೋದೇ ಇಲ್ಲ ನೋಡಿ. ಈಗ ಹೀಗೆ ಮಾಡಿ ಇದಕ್ಕೆ ಮುಚ್ಚಳವನ್ನು ಮುಚ್ಚಬೇಕು. 1-2 ನಿಮಿಷ ಆದ ನಂತರ ತೆಗೆದು ಮತ್ತೆ ಅದಕ್ಕೆ ಮೇಲಿಂದ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿ ನೋಡಿ ಇವಾಗ ಆಗಿದೆ. ಈಗ ಇದರ ಮೇಲೆ ಎಣ್ಣೆಯನ್ನು ಹಾಕುವ, ತೆಂಗಿನ ಎಣ್ಣೆ. ತೆಂಗಿನ ಎಣ್ಣೆ ಹಾಕಿದ ನಂತರ 2 ಸೈಡು ಮಗುಚಿ ಹಾಕಿದರೆ ಸಾಕು. ಇನ್ನೊಂದು ಸೈಡ್ ಮಗುಚಿ ಹಾಕಬೇಕು. ತುಂಬ ಒಳ್ಳೆ ಟೇಸ್ಟ್ ಆಗ್ತದೆ ಗೈಸ್. ನೋಡಿ ಈ ರೀತಿ ಕ್ರಿಸ್ಪಿಯಾಗಿ ಬರ್ತದೆ, ತುಂಬ ಚೆನ್ನಾಗಿ. ಹೀಗೇನೂ ತಿನ್ಬೋದು, ಚಾಕ್ಕೆ ಮುಳುಗಿಸಿ ತಿನ್ಬೋದು. ಮತ್ತು ಪದಾರ್ಥ ಇದ್ದರೆ ಅದರಲ್ಲೂ ಆಗ್ತದೆ, ಮೀನು ಸಾರಲ್ಲಿ. ಆದರೆ ಸ್ವೀಟ್ ಎಲ್ಲ ಹಾಕಿರೋದ್ರಿಂದ, ಸಕ್ಕರೆ ಎಲ್ಲ ಹಾಕಿರೋದ್ರಿಂದ ಒಳ್ಳೆಯದಾಗ್ತದೆ. ಇವತ್ತು ಗೈಸ್ ಕೆಲಸ ಎಲ್ಲ ಆಯಿತು, ಪದಾರ್ಥ ಕೂಡ ಬೇಗ ಆಯಿತು, ಮತ್ತು ಇದು ಅನ್ನ ಕೂಡ ಆಯಿತು. ಹಾಗೆ 11 ಕಾಲ ಆಯಿತು. ಹಾಗೆ ಅಮ್ಮ ಮೊನ್ನೆ ಸ್ವಲ್ಪ ಹೆಸರು ಬೇಳೆ ಮತ್ತು ಸಾಗು ಎಲ್ಲ ತಗೊಂಡು ಬಂದಿದ್ದರು. ಹಾಗಾಗಿ ಇವತ್ತು ಪಾಯಸ ಮಾಡುವ ಅಂತೇಳಿ. ಮಳೆ ಕೂಡ ಬರ್ತದಲ್ಲ, ಸ್ವಲ್ಪ ಸ್ವಲ್ಪ ಬರಲಿಕ್ಕೆ ಸ್ಟಾರ್ಟ್ ಆಗಿದೆಲ್ಲ, ಸೊ ಒಳ್ಳೆಯದಾಗ್ತದೆ. ಸೆಕೆಗೆ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ ಪಾಯಸ, ನಮಗೇ ಒಂಥರ ಸುಸ್ತಾದಾಗ ಆಗ್ತದೆ ಪಾಯಸ ಕುಡಿದಾಗ ಸೆಕೆ ಟೈಮಲ್ಲಿ. ಹಾಗೆ ಇವತ್ತು ಮಾಡುವ ಅಂತೇಳಿ ನಾನು ಒಲೆ ಮೇಲೆ ಇಟ್ಟಿದ್ದೇನೆ ಹೆಸರು ಮತ್ತು ಸಾಗನ್ನು ಒಟ್ಟಿಗೆ. ಹಾಗೆ ಅದು ಅಲ್ಲಿ ಆಗ್ತಾ ಉಂಟು ಬೆಂಕಿ. ಹಾಗೆ ನಾನಿಲ್ಲಿ ಗ್ರೈಂಡ್ ಮಾಡಿ ಹೋಗುವ ಅಂತೇಳಿ, ಅಕ್ಕಿ ಮತ್ತು ತೆಂಗಿನಕಾಯಿ ತುರಿ ಗ್ರೈಂಡ್ ಮಾಡಿ ಹೋಗುವ ಅಂತೇಳಿ ಇಲ್ಲಿ ಬಂದೆ. ಹಾಗೆ ಗ್ಯಾಸ್ ಮೇಲೆ ಮಾಡಲಿಕ್ಕೇನೂ ಆಗೋದಿಲ್ಲ, ಯಾಕೆಂದರೆ ಅದು ತುಂಬ ಹೊತ್ತು ಬೇಕು. ಈಗ ಗ್ಯಾಸ್ ಸಿಗದ ಟೈಮಲ್ಲಿ ನಾವು ಗ್ಯಾಸಲ್ಲಿ ಮಾಡೋದು ಅದು ಕೂಡ ತುಂಬ ಕಷ್ಟ. ಹಾಗಾಗಿ ತುಂಬ ಜಾಗ್ರತೆಯಲ್ಲಿ ನೋಡ್ಕೊಳ್ಬೇಕಾಗ್ತದೆ ಗ್ಯಾಸನ್ನು. ಗ್ಯಾಸ್ ಸಿಗೋದು ತುಂಬ ಕಷ್ಟ ಅಲ್ಲ. ಹಾಗೆ ನಾನು ಎಂತ ಇದ್ದರೂ ಆ ಪದಾರ್ಥ ಕೂಡ ಎಲ್ಲ ಒಲೆಯಲ್ಲೇ ಮಾಡೋದು. ಎಮರ್ಜೆನ್ಸಿ ಹೋಗಲಿಕ್ಕಿದ್ರೆ ಮಾತ್ರ ನಾನು ಇದರಲ್ಲಿ ಗ್ಯಾಸಲ್ಲಿ ಮಾಡ್ತೇನೆ, ಮತ್ತು ಇಲ್ಲದಿದ್ದರೆ ನಾನು ಒಲೆಯಲ್ಲೇ ಮಾಡೋದು. ಅನ್ನ ಮೊದಲು ಇಡ್ತೇನೆ, ಆಮೇಲೆ ಪದಾರ್ಥ, ನಂತರ ಏನಾದರೂ ಮಾಡಲಿಕ್ಕಿದ್ರೆ ಹಾಗೆ.
ಹಾಗೆ ಇವಾಗ ಪಾಯಸ ಮಾಡುವ. ಪಾಯಸ ಮಾಡಿ ಆದಮೇಲೆ ನಿಮ್ಮ ಜೊತೆ ಸಿಗ್ತೇನೆ. ಗೈಸ್ ನೋಡಿ, ಎಗ್ ಫ್ರೂಟ್ ಕಲ್ಲರ್ ಬಂದಿದೆ. ಯಾವಾಗ ಫುಲ್ ಹಣ್ಣಾಗ್ತದೆ ಅಂತ ಗೊತ್ತಿಲ್ಲ. ಕಲ್ಲರ್ ಬಂದಿದೆ ಈಗಲೇ ನೋಡಿ. ಇನ್ನೊಂದು ಕಲ್ಲರ್ ಬರಲಿಲ್ಲ, ಅದು ಬರಬೇಕಷ್ಟೇ. ಇನ್ನೊಂದು ಮೇಲೆ ಇರಬೇಕು, ಅದು ನೋಡಬೇಕು ಅದು ಎಷ್ಟಾಗಿದೆ ಅಂತೇಳಿ ನೋಡಿ. ಓ, ಇದು ಬಾಡಿ ಹೋಗಿದೆ ಗೈಸ್ ನೋಡಿ, ತುಂಬ ಬಾಡಿ ಹೋಗಿದೆ. ಇದೇನಾಗೋದಿಲ್ಲ, ಎಲೆಗಳು ಕೂಡ ಬಾಡಿದೆ. ಅದು ಫ್ರೂಟ್ ಮುಜ್ಜು ಬಂದಿದೆ ನೋಡಿ ಗೈಸ್. ಮಾವಿನ ಮರದ ಕೆಳಗಡೆ ಕೂತ್ಕೊಂಡು ಇದರಲ್ಲಿ ಗೆಲ್ಲಲ್ಲಿ ಕೂತ್ಕೊಂಡು ತಿಂತದೆ ಮಾವಿನಕಾಯಿ ನೋಡಿ. ಅದಕ್ಕೆ ಓಡಿಸಿದ್ದು ಈಗ ಎಲ್ಲಿ ಬಂದು ಹೋಯ್ತಂತೇಳಿ ಇಲ್ಲ ನೋಡಿ. ಅಲ್ಲಿ ಮೇಲೆ ನನಗೆ ಕಾಣ್ತದೆ. ನಿಮಗೆ ವಿಡಿಯೋಗೆ ಕಾಣ್ತದೆ ಇಲ್ವಾ ಗೊತ್ತಿಲ್ಲ, ಕಾಣಲಿಕ್ಕಿಲ್ಲ ನೋಡಿ. ಹಾರ್ತದೆ, ಅಲ್ಲಿ 2 ಹಾರಿತು, 2 ಬಂದಿದೆ. ಈಗ ತೆಂಗಿನಕಾಯಿಯ ಇದರಲ್ಲಿ ಕೂತಿದೆ. ಇದರ ಬಾಲ ನಿಮಗೆ ಕಾಣ್ತಿರ್ಬೋದು ನೋಡಿ ಗೈಸ್, ಬಾಲ ಅಲ್ಲಾಡಿಸ್ತಾ ಇದೆ ನೋಡಿ. ಎಷ್ಟು ಓಡಿಸಿದ್ರು ಅದಕ್ಕೆ ಇದಂತಲಿಲ್ಲ. ಇವಾಗ ಮಾವಿನಕಾಯಿ ಎಲ್ಲ ಇರ್ತದಲ್ಲ, ತಿನ್ನಲಿಕ್ಕೆ ಬರೋದು ನೋಡಿ. ಇನ್ನೊಂದು ತೆಂಗಿನಕಾಯಿಯ ಇದರಲ್ಲಿ ಕೂತಿದೆ ನೋಡಿ. ಬಾಲ ನೋಡಿ ಎಷ್ಟು ದೊಡ್ಡದಿದೆ ಅಂತೇಳಿ ನೋಡಿ. ಮಾವಿನಕಾಯಿಯ ಗೆಲ್ಲಲ್ಲಿ ಕೂತಿದೆ ಗೈಸ್. ಇದು ಮೊನ್ನೆ ಹಾಕಿದ ಮಣ್ಣು ಸ್ವಲ್ಪ ನಿನ್ನೆ ಮಳೆಗೆ ಸ್ವಲ್ಪ ಹೋಗಿದೆ ನೋಡಿ, ಒಂದು ಸೈಡ್ ಆಗಿ ಹೋಗಿದೆ. ಮತ್ತು ಈ ಕಡೆ ಎಲ್ಲ ಚೆನ್ನಾಗಿ ಕೂತಿದೆ. ಲೈಟಾಗಿ ಬರ್ತಾ ಇರಬೇಕು, ಒಮ್ಮೆಲೆ ಜಾಸ್ತಿ ಬಂದರೆ ಎಷ್ಟು ಒಂದು ನಕ್ಷತ್ರ ಫ್ರೂಟ್ಸು ಬಿದ್ದಿದೆ ನೋಡಿ ಗೈಸ್. ಗಾಳಿಗೆ ಮಳೆಗೆಲ್ಲ ತುಂಬ ಎಲ್ಲ ಕಾಯಿ ಎಲ್ಲ ಬಿದ್ದೋಗಿದೆ ನೋಡಿ. ನಿನ್ನೆಯ ಮಳೆಗೆ ನೀರು ನಿಂತಿದೆ ನೋಡಿ. ಇದೊಂದು ಬಂದ ನಾಯಿ ಗೈಸ್, ಈಗ ಹೋಗುವುದೇ ಇಲ್ಲ. ನಮ್ಮ ಸೋಫಿ ಜೊತೆ ಆಟ ಆಡಲಿಕ್ಕೆ ನಿಲ್ಲುವುದು, ಪರ್ಮನೆಂಟ್ ಆಗಿದೆ ಇಲ್ಲಿ ನೋಡಿ. ನೀರು ಅಲ್ಲಲ್ಲೇ ನಿಂತಿದೆ ನಿನ್ನೆ ಬಂದ ಮಳೆಗೆ. ಮೋಡ ಆಗಿದೆ, ಲೈಟಾಗಿ ಗುಡುಗು ಬರ್ತಾ ಇದೆ ಗೈಸ್. ಇವತ್ತು ಕೂಡ ಇದೆ ಕಾಣಬೇಕು ಮಳೆ ನೋಡಿ. ಮೋಡ ಆಗ್ತಾ ಬರ್ತಾ ಇದೆ. ನಮ್ಮ ಈವ್ನಿಂಗ್ ವ್ಯೂ ನೋಡಿ ಗೈಸ್ ಯಾವ ರೀತಿ ಇದೆ ಅಂತೇಳಿ ನೋಡಿ. ಅಲ್ಲೊಂದು ಪೇರಳೆ ಇದೆ, ಹಣ್ಣಾಗಿದೆ. ಈಗ ಅದನ್ನು ಕೊಯ್ಬೇಕು. ಏನಾದರೂ ಸಿಗ್ತದಾ ನೋಡುವ ಕೊಯ್ಲಿಕ್ಕೆ ನೋಡಿ ಗೈಸ್. ನಾನು ಕೊಯ್ದೇ ಬಿಟ್ಟೆ. ಅಲ್ಲಿ ದೊಡ್ಡ ಕೋಲಿತ್ತು, ಅದರಲ್ಲಿ ಒಂದು ಹಾಕಿದೆ, ಅದು ಕೆಳಗೆ ಬಿತ್ತು. ಹಣ್ಣಾಗಿತ್ತಲ್ಲ, ಸೊ ಹಾಗೆ ಬೇಗ ಬಿತ್ತು ನೋಡಿ. ಇಲ್ಲಿ ಒಂದು ಹಣ್ಣಾಗಿದೆ, ನಕ್ಷತ್ರ ಫ್ರೂಟ್ಸ್.